ತಾರಾ, ಮಾಲತಿ ಎಲ್ಲಿದ್ದೀರಾ? ಎಲ್ಲ ಬೇಗ ಬನ್ನಿ, ನಿಮ್ಮೆಲ್ಲರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಅವರಿಬ್ರು ಇದ್ದಾರೆ. ಹೋಗಿ ಕರಿ. ಅಲ್ಲ ಡ್ಯಾಡ್, ಆ ಕಣ್ಣು ಮುನಿದಿಗೂ ಯಾಕೆ ವಿಷಯ ತಿಳಿಸ್ಬೇಕು? ಅವರಿಂದ ದೂರ ಇದ್ದಷ್ಟು ನಿಂದೆ ಅಲ್ವಾ? ಯಾಕೆಂದರೆ ಅವರಿಬ್ಬರೇ ಕಣೋ ಇದಕ್ಕೆ ಹರಕೆ ಕುರಿಗಳು. ನೀನಿನ್ನೂ ಪಳಗೋದು ಭಾಳ ಇದೆ, ಸ್ವಲ್ಪ ಸುಮ್ಮನೆ ಇರು. ಏನು ವಿಷಯ ಅಣ್ಣ, ಇಷ್ಟೊಂದು ಖುಷಿಯಾಗಿದೆಯಲ್ಲ? ಹೇಳ್ತೀನಿ, ಅದಕ್ಕೆ ನಿಮ್ಮೆಲ್ಲರನ್ನೂ ಕರೆದಿರೋದು. ನಿಮಗೆಲ್ಲ ವರ್ಮಾ ಹಾಸ್ಪಿಟಲ್ ಓನರ್ ಮುಖೇಶ್ ವರ್ಮಾ ಗೊತ್ತಿದೆಯಲ್ಲ? ಗೊತ್ತಿಲ್ಲದೆ ಏನಣ್ಣ, ನಮ್ಮ ದೊಡ್ಡ ಕಾಂಪಿಟೇಟರ್, ಮಲ್ಟಿಮಿಲಿಯನ್ ಬಿಸ್ನೆಸ್ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ಎಸ್, ಅದೇ ಕೋಟ್ಯಾಧಿಪತಿ ಈಗ ನಮ್ಮ ಸಂಜುಗೆ ಅವ್ರ ಮಗಳನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಹುಡುಗ ಹುಡುಗಿ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ಕೊಂಡು ಒಪ್ಕೊಂಡಿದ್ದಾರೆ. ಇನ್ನೇನಿದ್ರು ಒಳ್ಳೆ ಮುಹೂರ್ತ ನೋಡಿ ಸಾಹೇಬ್ರಿಗೆ ಮದುವೆ ಮಾಡೋದಷ್ಟೇ ಬಾಕಿ. ಹೌದೇನೋ ಸಂಜು, ಒಳ್ಳೇದಾಗ್ಲಿ ಕಂದ. ರೀ, ಎಷ್ಟು ಸಿಹಿ ಸುದ್ದಿ ಹೇಳಿದ್ದೀರಾ. ಕರ್ಣ, ಇದಕ್ಕೆ ನೀನೇನು ಹೇಳ್ತೀಯಾ? ಇನ್ಫ್ಯಾಕ್ಟ್ ಅವ್ರು ನಿನ್ನ ಒಪ್ಪಿಗೆ ಕೇಳಿದರು. ನಿನ್ನ ಪರವಾಗಿ ನಿನಗೆ ಒಪ್ಪಿಗೆ ಇದೆ ಅಂತ ನಾನು ಹೇಳಿಬಿಟ್ಟೆ. ಸೊ ಯಾರೇ ನಿನ್ನ ಬಂದು ಕೇಳಿದ್ರು ನಮ್ಮಿಬ್ಬರು ಉತ್ತರ ಒಂದೇ ಇರಬೇಕು. ಇದರಲ್ಲಿ ನನ್ನ ಒಪ್ಪಿಗೆ ಕೇಳೋದು ಏನಿದೆ? ಇದು ಖುಷಿ ವಿಚಾರನೇ. ಸಂಜು ಮದುವೆ ಆಗ್ತಿದ್ರೆ ಅದೇ ಒಂದು ಖುಷಿ ವಿಚಾರ. ಎಲ್ಲ ಒಳ್ಳೇದಾಗಬೇಕಷ್ಟೇ. ಈ ಮದುವೆಗೆ ನನ್ನ ಫುಲ್ ಸಪೋರ್ಟ್ ಇದೆ. ಆದರೆ ಮಾವ, ಮುಖೇಶ್ ವರ್ಮಾ ಅವ್ರಿಗೆ ವಶಿಷ್ಠ ಹಾಸ್ಪಿಟಲ್ ಹೆಸರು ಕೇಳಿದ್ರೇ ಆಗಲ್ಲ. ಎಷ್ಟೊಂದು ಸಲ ಓಪನ್ ಆಗಿ ನಮ್ಮ ಹಾಸ್ಪಿಟಲ್ ಬಗ್ಗೆ ನೆಗೆಟಿವ್ ಆಗೇ ಹೇಳಿದ್ದಾರೆ. ಆದರೆ ಇದಕ್ಕಿದಾಗೆ ಸಂಬಂಧ ಬೆಳೆಸ್ತಾರೆ ಅಂದರೆ ಹೇಗೆ? ನೋಡು, ವೃತ್ತಿನೇ ಬೇರೆ, ವೈಯಕ್ತಿಕ ಸಂಬಂಧನೇ ಬೇರೆ. ಅವರಾಗೆ ಮುಂದೆ ಬಂದಿದ್ದಾರೆ ಅಂದರೆ ಮನಸ್ಸಿನಲ್ಲಿ ಏನೂ ಇಟ್ಕೊಂಡಿಲ್ಲ ಅಂತ ಅರ್ಥ. ಈಗ ನೀನು ನೆಗೆಟಿವ್ ಆಗಿ ಮಾತಾಡಿ ನಮ್ಮ ಮನಸ್ಸನ್ನು ಹಾಳು ಮಾಡಬೇಡ. ಆದರೆ ಮಾವ, ನನಗೆ ಯಾಕೋ ಸಂಜು ಹುಡುಗಿನ ಒಪ್ಕೊಂಡಿದ್ದಾನೆ. ಇಬ್ರು ಒಪ್ಕೊಂಡಿದ್ದಾರೆ ಅಂದಮೇಲೆ ಒಳ್ಳೇದೇ ಅಲ್ವಾ? ಪ್ರೊಫೆಷನ್ ಹತ್ರ ಬಂದಾಗ ಕಾಂಪಿಟೇಷನ್ ಇರೋದು ನಿಜ. ಜನ ಅಲ್ಗೂ ಹೋಗ್ತಾರೆ, ಇಲ್ಗೂ ಬರ್ತಾರೆ. ಅದಕ್ಕೂ ಮದುವೆ ಸಂಬಂಧಕ್ಕೂ ಲಿಂಕ್ ಮಾಡಿದ್ರೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ. ಸಂಜು, ಹೊಸ ಜೀವನಕ್ಕೆ ಕಾಲಿಡ್ತಿದ್ಯಾ. ಕಂಗ್ರಾಟ್ಸ್. ಥ್ಯಾಂಕ್ಸ್. ನಿಮ್ಮ ಕೈಯಿಂದಲೇ ನನ್ನ ಮದುವೆ ಆಗಲಿ. 2 ಹಾಸ್ಪಿಟಲ್ ಸೇರಿಸಿ ದೊಡ್ಡ ಹಾಸ್ಪಿಟಲ್ ಮಾಡಿ MD ಚೇರ್ ಮೇಲೆ ನಾನು ಕೂತ್ಕೋತೀನಿ. ನನ್ನ ಅಂಡರಲ್ಲಿ ಜಸ್ಟ್ ಆನ್ ಆರ್ಡಿನರಿ ಡಾಕ್ಟರ್ ಆಗಿ ನೀನು ವರ್ಕ್ ಮಾಡೋ ಥರ ಮಾಡ್ತೀನಿ. ನೋಡ್ತಾ ಇರೋ. ಸಂಜು, ವೆರಿ ಹ್ಯಾಪಿ ಫಾರ್ ಯು. ನಿಜವಾಗ್ಲೂ ಇದು ಗುಡ್ ನ್ಯೂಸ್ ಕಣೋ. ಮತ್ತೆ ಈ ಸುಮತಿ ಆ ಕಡೆ ಕೇಳಿದ್ಮೇಲೆ ಸುಮ್ಮನೆನಾ? ಎಲ್ಲ ಕೇಳಿಸ್ಕೊಳ್ಳಿ ನೋಡಿ. ಈಗ ಸಂಜುಗೆ ಮದುವೆ ಫಿಕ್ಸ್ ಮಾಡಿಸಿದ್ದು ನಾನೇ. ಸಂಜು, ಮದುವೆ ಆದ್ಮೇಲೆ ಬೇರೆಯವ್ರ ಥರ ಸ್ವಾರ್ಥಿಯಾಗಿ ಈ ಚಿಕ್ಕಮ್ಮನ್ ಮರಿಬೇಡ. ನಾಟ್ ಅಟ್ ಆಲ್. ನನ್ನ ಲೈಫಲ್ಲೇ ಹ್ಯಾಪಿಯೆಸ್ಟ್ ಶಿಫ್ಟ್ ಕೊಟ್ಟಿದ್ದೀರಾ, ನಿಮ್ಮನ್ನು ಮರೆಯೋಕ್ಕಾಗತ್ತಾ? ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್.
ಸಂಜು ಅಂಥ ಕೋಟ್ಯಾಧಿಪತಿ ಮನೆಗೆ ಅಳಿಯ ಆಗ್ತಾನ? ಅಂಥವ್ರ ಜೊತೆ ಅಣ್ಣ ಸಂಬಂಧ ಬೆಳೆಸ್ಬಿಟ್ರೆ ಅಣ್ಣನಿಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಈ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು. ಬೆಳೆಯೋ ಪೈರ್ನ ಮೊಳಕೆಲೇ ಚಿವುಟ್ಬೇಕು. ಚಿವುಟ್ತೀನಿ. Hello, Karnataka. How are you? As always, you're looking so pretty. ಏನು ಗೊತ್ತಾ, ನೀನು ಈ ಕಣ್ಣಲ್ಲಿ ಏನೋ ಒಂಥರ ಮ್ಯಾಜಿಕ್ ಇದೆ. ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಅಷ್ಟೊಂದು ಅವಸರ ಯಾಕೆ? ಎಲ್ಲಾದರೂ ಕೂತ್ಕೊಂಡು ಮಾತಾಡೋಣ. ಹಾಂ, ಒಂದು ಕೆಲಸ ಮಾಡೋಣ, ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗಿ ಚಿಲ್ ಮಾಡ್ಕೊಂಡು ಬರೋಣ. ಏನಂತ್ಯ? ನಮ್ಮಿಬ್ರು ಪ್ರೀತಿ ವಿಷಯನ ನಿಮ್ಮ ಮನೇಲಿ ಯಾವಾಗ ಹೇಳ್ತೀರಾ? ಕಮಾನ್, ಸದ್ಯಕ್ಕೆ ಅದನ್ನೆಲ್ಲ ನಾನು ಮಾತಾಡೋಕ್ಕಾಗಲ್ಲ. ನಾನು ಇನ್ನೂ ನನ್ನ ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡಬೇಕು, ಡಾಕ್ಟರ್ ಆಗಬೇಕು. ಈಗಲೇ ಇದನ್ನೆಲ್ಲ ಹೋಗಿ ಹೇಳಿದ್ರೆ ಇದೇ ಪಾಯಿಂಟ್ ಇಟ್ಕೊಂಡು ನಿನಗೆ ಮದುವೆ ಬೇಕಾ ಅಂಥೇಳಿ ನನ್ನನ್ನು ವಾಶ್ ಔಟ್ ಮಾಡಿಬಿಡ್ತಾರೆ ಅಷ್ಟೇ. ಯು ಸಿ ಕನ್ನಡಕ, ನೀನು ನನ್ನನ್ನು ಅರ್ಥ ಮಾಡ್ಕೋಕೆ ಅನ್ಕೊತೀನಿ. ಈಗ ನಮ್ಮ ಸ್ವೀಟ್ ಹಾರ್ಟ್ ಅಲ್ವಾ? ಹಾಗಾದ್ರೆ ನೀವು ಎಕ್ಸಾಮ್ ಬರೆದು ಡಾಕ್ಟರ್ ಆದ್ಮೇಲೆ ನಮ್ಮ ಮದುವೆ ಆಗ್ತೀರಾ? 100% ಮೈ ಡಿಯರ್, ಇದರಲ್ಲಿ ಡೌಟೇ ಬೇಡ. ನನ್ನ ಪ್ರೀತಿ ಅಂದರೆ ಅರ್ಥ ಏನು ಅಂತ ತೋರಿಸ್ಕೊಟ್ಟಿದ್ದೆ ನೀನು. ನಾನು ಹೂ ಅಂದಮೇಲೆ ಬಿಡೋ ಮಾತೇ ಇಲ್ಲ. ಡಾಕ್ಟರ್ ಆದ್ಮೇಲೆ ನಮ್ಮ ಮದುವೆ ಆಗೋದಾದ್ರೆ ಈಗ ಯಾರು ನಮ್ಮ ಮದುವೆ ಆಗ್ತೀರಾ? ಅಪ್ಪ ಆಯಲ್ ವರ್ಮನ? ಬಾಯಲ್ಲ, ಯಾರದು? ಏನು ಮಾತಾಡ್ತಿದ್ದೆ ಕನ್ನಡಕ? ನಾನು ಬೇರೆಯವ್ರನ್ನ ಮದುವೆ ಆಗದ? ನೋ, ಇಟ್ಸ್ ನಾಟ್ ಪಾಸಿಬಲ್. ಹೌದಾ? ಮತ್ತೇನಿದು ಫೋಟೋ? AI ಜನರೇಟೆಡಾ? ಹಾ, ಕರೆಕ್ಟ್. ನೋಡಿದ್ರೆ ಗೊತ್ತಾಗ್ತಿಲ್ವಾ AI ಜನರೇಟೆಡ್ ಅಂತ? ಇದನ್ನ ಸೆಕೆಂಡ್ಸಲ್ಲಿ ಎಡಿಟ್ ಮಾಡ್ಬೇಕು, ಗೊತ್ತಾ? ಬೇಕಾದ್ರೆ ಪ್ರಾಂಪ್ಟ್ ಹೇಳಲಾ? ಹಾಗಾದ್ರೆ ಫೋಟೋ ಕೆಳಗಡೆ ಮೈ ಫ್ಯೂಚರ್ ಹಸ್ಬೆಂಡ್ ಅಂತ ಕ್ಯಾಪ್ಷನ್ ಹಾಕಿದಾಳೆ, ಅದು AI ಜನರೇಟೆಡಾ? ಅವಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದೇ ಪೋಸ್ಟು, ಇದೇ ಕ್ಯಾಪ್ಷನು. ಅಷ್ಟೇ ಯಾಕೆ, ನಿಮ್ಮ ಮನೆಯವರು ಅವ್ರ ಮನೆಯವರು ಕುತ್ಕೊಂಡು ಮಾತಾಡ್ತಿರೋ ಫೋಟೋನ ಕೂಡ ಹಾಕಿದಾಳೆ. ಇಲ್ಲಿ ನೋಡಿ, ಇದೆಲ್ಲ AI ಜನರೇಟೆಡಾ? Ha